ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜ್ ಚಟ್ನಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಹಾಕಬೇಕು, ಹೇಗೆ ಮಾಡಬೇಕು ನೋಡ್ಕೊಂಡು ಬರೋಣ ಗಾಯ್ಸ್. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕನ್ನಡ SK ಚಾನಲ್ಗೆ ಸುಸ್ವಾಗತ. ಪರಮಾತ್ಮ ಇದ್ದಾನೆ ಗಾಯ್ಸ್. ಫಸ್ಟು ಎಣ್ಣೆ ಹಾಕಿ, ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ, ಚೆನ್ನಾಗಿ ಸ್ವಲ್ಪ ಜೀರಿಗೆ ಹಾಕಿ, ಉಳ್ಳಾಗಡ್ಡೆ ಹಾಕ್ರಿ, ಚೆನ್ನಾಗಿ ಫ್ರೈ ಮಾಡ್ರಿ. ಕೆಂಪಗೆ ಆಗ್ಬೇಕದು, ಸ್ವಲ್ಪ ತಿರ್ಸ್ತಾ ಇರಿ, ಚೆನ್ನಾಗಿ ರೋಸ್ಟ್ ಆಗೋ ಮಟ್ಟ ಚೆನ್ನಾಗಿ ತಿರ್ಸ್. ಆಮೇಲೆ ಕ್ಯಾಬೇಜ್ ಹಾಕ್ರಿ. ಕ್ಯಾಬೇಜ್ ಬಂದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗ್ಬೇಕು, ಅದ್ರ ಮಟ್ಟ ಚೆನ್ನಾಗಿ ತಿರ್ಸ್ತಾ ಇರ್ಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಅದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ರಿ, ಅದಾದ್ಮೇಲೆ ಟೊಮೊಟೊ ಹಾಕ್ರಿ, ಸ್ವಲ್ಪ ನೀರು ಹಾಕ್ರಿ. ತಳ ಹಿಡಿಬಾರ್ದಂತ ನೀರು ಹಾಕ್ಬೇಕು, ಸ್ವಲ್ಪ ಲೈಟಾಗಿ ಹಾಕ್ರಿ. ಅದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಕೆಳಗ ಮೇಲೆ ಅಂತ ಮಿಕ್ಸ್ ಮಾಡ್ರಿ. ಅದಾದ್ಮೇಲೆ ಸ್ಮೆಲ್ಗೆ ಪುದೀನ ಹಾಕ್ರಿ, ಚೆನ್ನಾಗಿರುತ್ತೆ ಸ್ಮೆಲ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾರೆ, ತಳ ಹಿಡಿಬಾರದು, ತಳ ಹಿಡ್ದೆ ಸ್ಮೆಲ್ ಬರುತ್ತೆ. ಅದಾದ್ಮೇಲೆ ಟೇಸ್ಟ್ ತಕ್ಕಂತೆ ಸಾಲ್ಟ್ ಹಾಕ್ರಿ, ಉಪ್ಪು ಹಾಕ್ರಿ, ಸ್ವಲ್ಪ ಕಡಿಮೆ ಬಂದ್ರು ಉಪ್ಪು ಹಾಕೊಳ್ಬಹುದು ಮೇಲೆ. ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ರಿ, ಸ್ವಲ್ಪ ಅರಿಶಿನ ಹಾಕ್ರಿ, ಜಾಸ್ತಿ ಹಾಕ್ಬಾರ್ದು ಅರಿಶಿನ. ಚೆನ್ನಾಗಿ ಫ್ರೈ ಮಾಡ್ರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.